ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಯಾರ್ಯಾರೋ ಬಲ್ಲವರು ಯಾರ್ಯಾರೋ ಯಾರ್ಯಾರೋ ಬಲ್ಲವರು ಯಾರ್ಯಾರೋ ದೇವಾ ಗಂಡುಗಲಿಗಳಾದ ಮಾರ್ತಂಡದೋಳ ಪೂರ್ತಿರವಾದ ಕಲಗಳ ತುತ್ತ ಜನರ ದಾತ್ರಿಯಳ ಸೆದೆ ಪಡೆದು ಸಾರ್ಥಕ ಮಾಡುವನೆಂಬ ವಾರ್ತೆಯಂ ಲೋಕಗಳ ಪೂರ್ತಿರುವುದು ಅಭಿಧಾನ್ಯವು ನಿನ್ನೆಗೆ ತಿಳಿಯದ ಕಟಭಾಗಿಕರ ಸಂಪುಟವನಾಗಿ ಕೇಳುವ ನೀನದಾರು ಕಿಂಕರ ಓ ದೇವ ನಾವುದಾರೆಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನೆಗೆ ಇದ್ದರೆ ಹೆಂಡರ ಮಕ್ಕಳ ಕಾಟ ಓಣಾಗ ಹೊಂಟರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಲು ಸುಗ್ಗಿಯಾಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಪುನರಿಯಲ ಈ ಸಾರಥಿ ನಮ್ಮ ನಾಮ ಹಾಕಿದವೇನೆಂದರೆ ಏನು ದೇವ ಹೃತ್ಪಟದೊಳ ಪಟು ಪಟು ಪರಕ್ರಮಿಯಾದ ಮಾಕಟಣಿಯಿಂದ ದಿಕ್ತಟಂಗಳದೊಳ ಕುಟಿಲರಾದ ರಾಜಾದ ರಾಜದೊಳ ಹೃತ್ಪಟನಾಟಿಗೆ ಸಭಾ ಕಟಗಲೆ ಎದ್ದು ಬರೆದ ಲೋಕ ಕಂಪಾಯವಾಗಿತ್ತು. ಜಗದೇಶ್ವರನನ್ನು ನಾವು ಕಾಣುವೆನೆಂದು ಕಣ್ಣೀರು ಸುರಿಸುತ್ತ ವರ್ಗಳೆರೆದು ಎಮ್ಮನ್ನ ಪರೆಯಬೇಕೆಂದು ಮಾಧ್ವೈರ್ಯಗಳ ತಲ್ಲನೆಗನ್ನು ನೆಲೆಯಿಲ್ಲದ ಅಡಗಿದರು. ಸಾರಥಿ ಇಂಥ ಪಟುಟೋಪ ಮಾದ್ವೀಕರ ಕೃತಿಯಿಂದ ಮೆರೆಯುವ ಅಂಜನಾ ದೇವಿ ಸುತ ಜಿಲ್ಲಾಳಿ ಖ್ಯಾತ ಅಕ್ಕಸರ ಎದಿಯಳ ಮಕ್ಕ ಮಾರಿದ್ದ ಕಕ್ಕನೆ ಒಕ್ಕಲಿಕ್ಕವ ಮಾತೃಚಂಡ ಮುಂದಕ್ಕೆ ಹಿಟ್ಟ ಕಾಲ ಹಿಂದಕ್ಕಿಡವರ ಗಂಡ ಚಂಡ ಪ್ರಚಂಡ ಉದ್ದಂಡ ಚಟಲ ಪಟಲ ತರ ದಿಮ್ಮಿಬ್ರಿಂಬಿಸುವ ಪ್ರಭಾವದ ಜಳಕ್ಕೆ ತಳಕ್ಕ ಬೆಳಕಿನೆಂಬ ಕೋಲಿ ಮಿಂಚಿನಂತೆ ಪರಿಸ್ವಾಮಿಸುವ ಎಣ್ಣೆ ಕಿಂಗನ್ನು ಎಲ್ಲಾ ಸಾರಥಿ ಬಪ್ಪು ಬಪ್ಪುರೆ ಎಣ್ಣೆಯ ಪಾದ ತ್ರಾಣಕ್ಕೆ ಗದರ ನಡಿಗೆ ತಡೆಯಲಾರದೆ ಬೆರ್ರನೆ ಬಾಯ್ಬಿಟ್ಟು ದಂಡದಿಂದ ಭೂಮಿಯನ್ನು ಒಡಕಟ್ಟುತ್ತ ಮದ ಗಜಗಳ ತಲೆ ಒಡೆಬಡಿದು ಸೊಂಡಿಯನ್ನು ಪಿಡಿದು ಎಂದ ಒದರಿ ಎನ್ನಂ ಪಡೆದ ಮಾತಿಯಾದ ಅಂಜನಾ ದೇವಿ ಸುತ ಮಾತಿಲ್ಲ ಕ್ಷಾತ ಶ್ರೀರಾಮಚಂದ್ರನ ಪಾದ ಪದ್ಮಂಗಳ ಮಗಲಿರಳ ಭಜಿಸಿ ಭಕ್ತಿಯಾಳ ಬಂಟನೆಂದೆನಿಸಿ ಮೆರೆಯುವ ಕಪಿ ಶ್ರೇಷ್ಠವನಾದ ಆಂಜನೇಯಂದು ಗೈಸಿಕೋ ಜೈನೇರಿ ಒಡೆಯಲ ಸಾರಥಿ ಇತಿ ಜಾಗೃತಿ ವೀರ ಆಂಜನೇಯರವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ನಮ್ಮ ನಾಮ ಹಾಕಿದ್ದೇವೆ ಈ ಸಭಾ ಮತಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ರತ್ನ ಮರಗತ ಮಾಣಿಕ್ಯದಿಂದ ಪತ್ರಾಸನಕ್ಕೆ ದಿಗ್ವಿಜಯಂಗೈದು ಕಾರ್ಯಾರ್ಥವೇನೆಂದರೆ ಏನು ದೇವ ಶ್ರೀರಾಮಚಂದ್ರನ ಪಾದ ಪದ್ಮಗಳ ಮಗಲಿರಳ ಬಸಿಗೆ ಈ ಅರಣ್ಯದಲ್ಲಿ ಕಾಲವನ್ನು ಕಳೆಯುವ ಕಾರಣ ಬರುವನಾಯ್ತು ಕಂಡಿಯ ಸಾರಥಿ ತಿಳಿದಿಯಲ್ಲ ಒಂದು ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ನಮೋ ನಮೋ ಶ್ರೀರಾಮ
ಸ್ವರತದ ರೀತಿ ಅದೇನು ದೇವ? ಸಾಕ್ಷಾತ್ ಶ್ರೀರಾಮಚಂದ್ರನಲ್ಲಿ ಹ, ದೇವದಾನವರ ಮಾನವರ ಬಡಿದು ಹ, ಜಗತ್ತ ಪ್ರಳಯವಾಗುವುದಂತೆ ಭಲೆ? ಯುದ್ಧ ಮಾಡಿದರೂ ನಾನು ಕಂಡಿದ್ದಿಲ್ಲ ಹ, ಇಂಥ ಭೀಕರ ಶಬ್ದದ ರೀತಿ. ಹ, ಇದು ಯಾವ ಶಬ್ದವಾಗಿರಬಹುದು ನೋಡು ಸಾರಥಿ. ಉಪದಿ ಶ್ರೀರಾಮಚಂದ್ರನ ಎನ್ನನ್ನು ಪರೀಕ್ಷಿಸುವಕ್ಕಾಗಿ ಹಿತ್ತಕ್ಕೆ ಬರ್ತಿರುವುದು ಹೇಗೆ? ಹ, ಛೀ ಅಲ್ಲ, ವೈರಿಗಳ ಋತು ಭೀಕರವಾಗುವುದಂತೆ ಶಬ್ದ ಮಾಡುತ್ತ ಬರ್ತ ಮಾ ಪರಾಕ್ರಮ ಆಗಿರ್ಬೋದು ನೋಡು ಸಾರಥಿ. ಉಪದಿ ಯಾರಾದರಾಗಲಿ ಈ ಹಾದಿಯಲ್ಲಿ ಕುಳಿತುಕೊಳ್ಳುತ್ತೀನಿ, ಅವನು ಬಂದ್ರೆ ಗೊತ್ತಾಗತೈತಿ ಸಾರಥಿ ಮುಂದಿನ ಸಂಗತಿ. ನಿಮ್ಮಿಷ್ಟದಂತೆ ಆಗಲಿ ಉಪದಿ. ಭೀಮಾ ಮಡಿವಾಳ ನಾಗಪ್ಪ ಇವರು ಆಂಜನೇಯನ ಪಾತ್ರ ಮಾಡಿದ್ರೆ ಬೆಂಗಳೂರು ಆರಾಮನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಭೀಮಾ ಭೀಮಾ ಅಲ್ಲ ಇವ್ ಮಾತು ಬಂದ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಣೆ ಹಿಡಿದು ನಾ ಬರುವಾಗ ಹಳ್ಳ ಬಡಿತಿದ್ದಿ ನಿಂತ ಕಿಟಿಗ್ಯಾಗ ಓಣೆ ಹಿಡಿದು ನಾ ಬರುವಾಗ ಹಳ್ಳ ಬಡಿತಿದ್ದಿ ನಿಂತ ಕಿಟಿಗ್ಯಾಗ ಮನ ಸಾತು ನಿನ್ನ ಮ್ಯಾಗ ನೆಟ್ಟ ಮಾಡಿದಿ ಮನದಾಗ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಣೆ ಹಿಡಿದು ನಾ ಬರುವಾಗ ಹಳ್ಳ ಬಡಿತಿದ್ದಿ ನಿಂತ ಕಿಟಿಗ್ಯಾಗ ನೀನು ಯಾವ ಕಡೆ ತೀರಾ? ನೀನು ಯಾವ ಕಡೆದೀರಾ? ಇತ್ತಗ ಬರದ ಕಾರಣವೇನು? ಈ ಮಹಾರಣ್ಯದಲ್ಲಿ ನಿನ್ನ ತಾವ ಕೆಲಸ ಇರುವುದು, ಅದನ್ನು ಎಲ್ಲ ಮುಂದೆ ತಿಳಿಸುವ ಖಂಡಿಯ ಬಾಲಕ. ಒಳ್ಳಿದಾಗೆಲ್ಲ ಇವನು ಚರ ಓ ಬಾಲಕ, ಒಳ್ಳಿದಾಗೆಲ್ಲ ಇವನು ಚರ ನನ್ನ ಮನುಷ್ಯ ಮಾತ್ರ ಎಲ್ಲ ಸತ್ಯ ಮಣಿಯಲ್ಲಾದ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನು ಭ್ರಮಿಸಿರುವುದರಿಂದ ದಕ್ಷಿಣಾದ ಗಂಗೇಶ್ವರ ಪಟ್ಟಣಕ್ಕಾಗಲ್ಲ ಎಲ್ಲ ಇರುತ್ತದೆ. ನಾನು ಹೋಗುವ ದಾರಿಯಲ್ಲಿ ಗುಡ್ಡದಾಗ ಬಾಲವನ್ನು ಅಡ್ಡ ಹಾಕಿಕೊಂಡು ಯಾತಕ್ಕೆ ಕುಳಿತುಕೊಂಡಿರುವ ಪರಿಸರ ದಾರಿಯನ್ನು ಬಿಟ್ಟ ಬಿಡ ಈ ತರ ಅಪ್ಪ ಮನುಷ್ಯ ಸುರಮಣಿ, ಎಲ್ಲ ಇರುತ್ತದೆ. ನಾನು ಅತಿರುತ್ತನು, ಒಡಲೆಲ್ಲ ಶೇಣವಾಗಿ ನಿತ್ರಣವಾಗಿದೆ, ಹೌದೇ ಎಲ್ಲ ಸುತ್ತ ಬಿದ್ದಿದೆ, ನೆರೆಯುವ ಹರದಾಡಿ ನಡೆಯಲು ನಡುವು ವ್ಯಕ್ತಿ ಅಡಿಯಿಟ್ಟು ಮುಂದಕ್ಕೆ ಹೋಗಲಾರೆ. ಕುಳಿತರೆ ಹೇಳಲಕ್ಕೆ ಬಾರದು, ಎತ್ತರೆ ಕೂಡಲಕ್ಕೆ ಬಾರದು. ಹಲ್ಲುಗಳ ಬಿಟ್ಟು ಕಣ್ಣುಗಳು ಬಾಯಿಯಲ್ಲಿ ಚಲಿಸುತ್ತದೆ, ಕಣ್ಣುಗಳನ್ನು ಕಾಣಿಸುವುದಲ್ಲ. ನಾನು ಇಂಥ ವೃದ್ಧಾತ್ಮನು ಹೇಗೆ ಎತ್ತಳಲಿ, ಬಾಣವನ್ನು ಹೇಗೆ ತರುತ್ತಳಲಿ? ತಮ್ಮ ನನ್ನದು ಹೀಗಿರುವುದು ನೋಡ ವೃದ್ಧಾತ್ಮದ ಕ್ರಮ. ನೋಡ್ಕ ಇಲ್ಲಿ ಈಗ ನೋಡ್ಕ ಇಲ್ಲಿ ನೋಡ್ಕ ನೋಡ್ಕ ಹೊಲಿದೇಗೆಲ್ಲ ಈ ಮುಖ ನಿನ್ನ ಬಾಲ್ಯವನ್ನು ತೆಗೆದುಕೋ ದಾರಿಯನ್ನು ಬಿಡಿ ಅಂದರೆ ಹೇಳಿದ ಕಥೆಗಳನ್ನು ಮತ್ತೆ ಹೇಳುತ್ತ ನಿನ್ನ ವೃದ್ಧಾರ್ಥದ ಆಲಾಟಗಳಲ್ಲಿ ಎನ್ನಲ್ಲಿ ಗೊತ್ತುಕೊಂಡರೆ ಅದೊಂದಾರು ಕೇಳುವರೆ ಏನು ಕೇಳುವುದು? ಎಲ್ಲ ಇರುತ್ತಾರೆ. ವೃದ್ಧನಾಟವನ್ನು ಮರೆಯಲ್ಲ ಬಿದ್ದಿರಬೇಕು. ನಾಲ್ವರು ತಿರುಗಾಡುವ ದಾರಿಯಲ್ಲಿ ಗುಡ್ಡದಾಗ ಬಾಲವನ್ನು ಹಡ್ಡ ಹಾಕಿಕೊಂಡು ಕುಳಿತುಕೊಂಡರೆ ಅದೊಂದಾರು ಗೆಲ್ಲವರ ಬುದ್ಧಿಗಾರೆ ಮೂರ್ಖ ಋತುನಾಟಕ್ಕೆ ಮಾಡ್ತೀವಿ ಎಲ್ಲ ಈ ಮೂರ್ಖ ನೀನು ಯಾತಕ್ಕೆ ಮಾಡುವ ಎನ್ನಳಗೆ ತರ್ಕ ನಿನ್ನನ್ನು ನೋಡಿದರೆ ಬಾಲಕನಾಗಿ ಕಾಣುತ್ತೆ. ಹೌದೇ ನೀನು ಹಾಡ ಮಾತುಗಳು ಮಾತ್ರ ಬಹು ಭೀಕರವಾಗಿದೆ. ಸಹಜವಾಗಿ ನಾನು ನಿನ್ನಂತೆ ಬಾಲಕನಾಗಿ ಇರುವಾಗ ನೆರೆದರೆ ಬಂದು ವಯಸ್ಸು ಹೋದ ಮೇಲೆ ನೀನಾದರೆ ನನ್ನಂತ ಹಾಡುತ್ತೆ. ಇತ್ತ ಸುದ್ದಿಯನ್ನು ಹೇಳಿದರೆ ಚೀ ಬುದ್ಧಿಗೇಡೆ ಹಾಚಿಗಡಿ ಎಂದು ಗದ್ದಲವನ್ನು ಮಾಡ್ತೀಯ. ಸಹಜವಾಗಿ ಮಾಡುವ ಉತ್ತಮವಾದ ಬಳಿಕ ಮನೆಯಲ್ಲಿ ಬಿತ್ತಿರಬೇಕೆಂದು ಎತ್ತೆತ್ತ ಬರುವೆಯ. ಈಗ ಅಡವಿಯ ಮಿಡಿಕಾಯಿಗಳು ತಿಂದು ಗಿಡದಡಿಯಲ್ಲಿ ಬಿತ್ತು ಜೀವಿಸುವ ನಮ್ಮಂತ ಪರದೇಶಗಳ ಮೇಲೆ
ನಮಗೇನು ಹೆಂಡರೇ ಮಕ್ಕಳೇ ಅಯ್ಯೋ ನಮ್ಮಂತ ಪರದೇಶಗಳ ಮೇಲೆ ಬಳಸುವುದು ತರವಲ್ಲವೋ ತಮ್ಮ ಇದೇನೋ ನಿನ್ನ ಧರ್ಮ ಎಲ್ಲ ಈ ಬಡಕೋತಿಯ ಮಾಲಕ ಆದರೆ ಎಲ್ಲ ಬಡಕ್ಕೆ ಮನೆಗೆ ನಾನು ನಿನ್ನ ಬಡಿತನೆ ಬೈತನೆ ಬೆಳೆಸಬತ್ತಿ ಯಾತಕ್ಕೆ ಹೆಣ್ಣ ಮುಂದೆ ಬಂದು ಗೋಳಾಡುತ್ತೆ ಎಲ್ಲ ಇರುತ್ತಾರೆ ಮಾಲಕ ನಾನು ನಿನ್ನ ಹೀಳಾಡಿಸಿದರೆ ಹೇಗೆ ಆದರೆ ಎಲ್ಲ ಬಡಕ್ಕೆ ಮನೆಗೆಲ್ಲದಿದ್ದರ ದಾರಿಯಲ್ಲಿ ಎಲ್ಲಿ ಆದರೂ ಹೋಗಿ ಕೂಡಬೇಕು ಈ ದಾರಿಯಲ್ಲಿ ಕೂಡಲಿಕ್ಕೆ ನನಗೆ ಬೇರೆ ದಾರಿ ಇಲ್ಲವೇ ಹೇಗೆ ಎಲ್ಲ ಈ ಮುದುಕೋತಿಯೇ ಈ ಅಡವಿಯಲ್ಲ ನೀನಿರಲಿಕ್ಕೆ ಈ ಅಡವಿಯನ್ನ ನಿನ್ನದ ನಿಮ್ಮಪ್ಪನದ ನಿಮ್ಮದಾದ ಸಂಭಾಷಿತ ಯಾರ ಮುಖದಿಂದ ಆದರೂ ಪಡೆದಿದ್ದ ಮುದುಕೋಟಿ ಎಲ್ಲಿ ಆತರ ಕೂಡುವಾಗೆ ಮುದುಕೋಟೆ ಎಲೈ ನಿಷ್ಕರಣಿ ಎಲ್ಲ ಇರುತ್ತಾರೆ ಈ ದಾರಿಯನ್ನು ಬಿಟ್ಟು ಹೋಗುವ ಬಗ್ಗೆ ಇಷ್ಟು ನಿರ್ಬಂಧ ಮಾಡುವುದಕ್ಕೆ ಈ ದಾರಿ ನೀನು ಸಂಪಾದಿಸಿದ್ದೋ ಅಥವಾ ನಿಮ್ಮಪ್ಪ ಸಂಪಾದಿಸಿದ್ದೋ ಅಥವಾ ನಿಮ್ಮ ತಾತ ಸಂಪಾದಿಸಿದ ಏನು ನೀನು ಸಂಪಾದಿಸಿದ್ದೋ ಇಲ್ಲವ ನಿಮ್ಮ ಮುತ್ತಾತ ಸಂಪಾದಿಸಿದ್ದ ಇದು ಅಲ್ಲದೆ ಈ ದಾರಿಯಲ್ಲಿ ನೀನು ಹೋಗುವುದಕ್ಕೆ ನಿನಗೇನು ಬೇರೆ ದಾರಿ ಇಲ್ಲವೋ ಹೇಗೆ ನಿನಗೆ ಕುಳಿತುಕೊಳ್ಳುವುದಕ್ಕೆ ಬೇರೆ ದಾರಿ ಇಲ್ಲವೇ ಹೇಗೆ ಇದು ಅಲ್ಲದೆ ನನ್ನ ಮೇಲೆ ಹಠವೋ ಇಲ್ಲ ಮತ್ಸರವೋ ಪೂರ್ವಜನ್ಮದ ದೇಶವೋ ನಿನಗೇನಾದರೂ ಎಲ್ಲ ಮೇಲೆ ಅಥವಾ ನಮ್ಮಂತ ಪರದೇಶಗಳ ಮೇಲೆ ಬಳಸುವುದು ತರವಲ್ಲವೋ ಅಲ್ಲ ನಾನು ಮಾತ್ರ ಎಷ್ಟು ಮಾತ್ರ ಎತ್ತವಾಗೋದಕ್ಕೆ ಸಾಧ್ಯವಿಲ್ಲ ಏ ಮುದಿಕೋತಿಯ ಮಾಡುವ ಅತಿ ಚೇಷ್ಟೆಯನ್ನು ಹೊಡೆದ್ಯಾ ಎಲೈ ಮುದಿಕೋತಿಯ ನಿನ್ನ ಬಾಲವನ್ನು ಹಿಡಿದು ಗರ್ಗರನ ತಿರುಗಿಸಿ ನೆಲಕ್ಕೆ ಬಡದ ನಿನ್ನ ಹಲ್ಲುಗಳ ಕಳೆದ ನಾಲಿಗೆ ಅಂಶ ಕೈ ಕಾಲುಗಳ ಬಿಡಿದು ಜಾಡಿಸಿ ಜಿಡಿದು ಮೇಲೆ ಕೆಳಗಿದ್ದೀನಿ ನೋಡ ಎಲ್ಲ ಮಾತ್ರ ನಿನ್ನ ಪ್ರಾಣವನ್ನು ಕಳೆಯುತ್ತೀನಿ ನೋಡಲೇ ಓಡಿಸಿರ ಪಾಪ ಈ ಅನಾಥನ ಮೇಲೆ ಇಷ್ಟು ಯಾತಕ್ಕೆ ಕೋಪ ಸಹಜವಾಗಿರೋಣ ಈಗ ನನ್ನ ಕೈ ಕಾಲುಗಳನ್ನು ದೇವರೇ ಮುರಿದು ಬಿಟ್ಟಿದ್ದಾನೆ ಹೌದೇ ಈಗ ನೀನೇನು ಬರೆಯುವುದು ಇನ್ನು ನಾಳೆ ಸತ್ತು ಹೋಗು ಜೀವಿಗಳನ್ನು ಕೊಂದು ಯಾತಕ್ಕೆ ಪಾಪವನ್ನು ಮುಚ್ಚಿಕೊಳ್ಳುತ್ತಿ ಈಗ ನನ್ನ ಬಾಲವೇ ನನಗೆ ಬಲ ಭಾರವಾಗಿದೆ ಆದ್ದರಿಂದ ಈ ಬಾಲವನ್ನು ಹತ್ತತ್ತ ಎತ್ತು ನೀನು ಮುಂದಕ್ಕೆ ಪಯಣ ಮಾಡುವಂತೆ ನಾವು ಇಷ್ಟು ಮಾತ್ರ ಉಪಕಾರ ಮಾಡಿ ಹೋಗುವಂತ ನಾವು ಖಂಡಿತ ಏರೋಪ್ಲೇನಿ ದೇವನೇ ಬಳಿರೇ ಎಲ್ಲ ಇವನ್ ಚರ ನೀನಾಡುವ ಮಾತು ಒಪ್ಪಿದೆ ಒಪ್ಪನೆ ಬೇಕು ನಿನ್ನಂಥ ಮುಪ್ಪಿನ ಮುದುಕರಿಗೆ ಉಪಕಾರ ಮಾಡುವುದಕ್ಕೆ ತಪ್ಪೇನಿದೆ ಎಲ ಇವನ್ ಚರ ಬಾಲಕ ನಿನ್ನ ಬಾಲವನ್ನು ಎತ್ತಿ ಹತ್ತ ಇಟ್ಟು ಮುಂದಕ್ಕೆ ಪ್ರಯಾಣ ಮಾಡ್ತೀನಿ ನೋಡ ಎನ್ನ ಪರಾಕ್ರಮ ತೋರ್ತೀನಿ ನೋಡ ಎಲ್ಲವನ್ನು ಚರ ಎಲ್ಲ ಸಾರದೆ ಇದೇನು ಆಶ್ಚರ್ಯ ಅದೇನು ದೇವ ಸಪ್ತಕುಲ ಪರ್ವತಗಳನ್ನು ಎತ್ತಿ ಕಿತ್ತು ಹೀಟಾಡಿದೆ ನನಗೆ ಈ ಬಾಲವೇ ಭಾರವಾಗಿದೆ ಆಕಾಶ ಮಸ್ತದಂಧಿಕಬಹುದು ಈ ಭೂಮಿಯ ಸುತ್ತಿ ನೆತ್ತಿಯ ಮೇಲೆ ಎತ್ತಿಕೊಂಡು ನಿಲ್ಲಬಹುದು ಈ ಹುಲ್ಲು ಕಪಿಯ ಬಾಲವನ್ನು ಎತ್ತಿಡುವುದು ಎನ್ನೆಂದಾಗದು ಎಲ್ಲ ಸಾರತೆ ಎನ್ನ ಸತ್ವವಲ್ಲ ಈ ಮುದಿಕೋತಿ ಬಾಲವೇ ನಿಲ್ಲಿಸಿ ಬಿಟ್ಟಿತು ಎನ್ನ ಸತ್ವವಲ್ಲ ಅಡಗಿಸಿ ಬಿಟ್ಟಿತು ಎಲ್ಲ ಸಾರತೆ ಎನ್ನಯ ಭುಜಬಲ ತ್ರಾಣದಿಂದ ಹಲ್ಲಾಡಿಸಿದರು ಮುಳ್ಳಿನ ಮನೆ ಎಷ್ಟಾದರೂ ಅಲ್ಲಾಡದೆ ಹೋಯಿತು ಎನ್ನ ಶ್ವಾಸವೇ ನಿಂತು ಬಿಟ್ಟಿತು ಎಲ್ಲ ಸಾರತೆ ಈ ಕೋತಿಯ ಎನ್ನ ಕಾರ್ಯಕ್ಕೆ ಬಿಟ್ಟ ಕಂಟಕನಾಗಿ ಕುಳಿತು ಬಿಟ್ಟಿತು
ಅಯ್ಯೋ ಇಂದಕ್ಕೆ ಹೋದರೆ ಸೌಗಂಧಿಕ ಪುಷ್ಪವನ್ನು ತರಲಿಲ್ಲವೆಂದು ಎನ್ನ ಕಾಂತಮಣಿಯಳು ಏನೆಂದುಕೊಳ್ಳುವಳು ಏನೋ. ಮುಂದಕ್ಕೆ ಹೋಗಬೇಕಂದ್ರೆ ಈ ಕೋತಿಯ ಬಾಲವನ್ನು ಎತ್ತಿಡುವುದು ಹನ್ನಿಂದಾಗದು. ಇದಕ್ಕೇನು ಮಾಡಲು ಸಾರದೆ, ಮುಂದೇನ ಸಂಗಡ ನೀನು ದಾರು ಸ್ವಾಮಿ, ನೀನು ದಾರು ಸ್ವಾಮಿ. ಈ ದಾರಿಯಲ್ಲಿ ಬಿದ್ದ ಬಾಲವನ್ನು ತೆಗೆದಿಡಲಾಗದ ನಿನ್ನ ಮೋರಿಯ ಸುಟ್ಟವಾಗಿತ್ತು. ನಿನ್ನಂತ ಕೈಲಾಗದ ಏಡಿಯ ಆ ಸೌಗಂಧಿ ಪುಷ್ಪವನ್ನು ಎಂದಿಗೆ ತರುವೆಯ ಮೂಡ. ಓಹೋ ಮಹಾತ್ಮ, ನಾನು ದಾರಂದರೆ ಸಂಪದ್ದಮಾದಾಸ್ತಿನಾದ ಭಕ್ತದಕ್ಷನಾದ ಪಾಂಡುರೂಪೋತ್ತಮನಾದ ಪಂಚಪುತ್ರರಳ್ಳ ತದ್ವಿಕ ಬಲಶಾಲಿಯಾದ ಭೀಮಸೇನ ನಂಬೋರೇ ಸ್ವಾಮಿ. ಆದರೆ ನೀನು ದಾರು ವಾನರ ರೂಪವನ್ನು ಧರಿಸಿದ ನಾರಾಯಣನು ಅಥವಾ ಹಿರಣ್ಯ ಗರ್ಭದೋಳು ಸಲ್ಲಳಿತದಿಂದ ಪೇಳುವಂತನಾದ ಕಂಡಿಯ ಮಹಾತ್ಮ. ಪಾಂಡುಪುತ್ರ ನೀನು ದಾರು ಸ್ವಾಮಿ. ಇದು ಕ್ಷೇತ್ರಯುಗದಲ್ಲಿ ವಾಯುನಿಲ್ಲ ನಂದು ಅಂಜನಾ ದೇವಿ ಗರ್ಭದಲ್ಲಿ ಉದ್ಭವಿಸಿ ಸುಗ್ರೀವನ ಸಕಲವನ್ನೆನಿಸಿ ಶ್ರೀರಾಮಚಂದ್ರನ ಭಕ್ತಿಯೋಳ ಬಂಟನೆಂದೆನಿಸಿ ಮೆರೆಯುವ ಆಂಜನೇಯ ಎಂದು ಗೈಸಿಕೋ ಭೀಮ ರಿಪಕುಲ ಧಾಮ. ಅಪ್ಪ ಹನುಮಂತ ನೀನು ಮಹಾಬಲವಂತ. ಅಪ್ಪ ಹನುಮಂತ ನೀನು ಮಹಾಬಲವಂತ. ಎಲ್ಲಿಯ ಪರ್ಯಂತ ರೊಕ್ಕ ಬದ್ರಿ ನಾರಾಯಣನಪ್ಪನ ಗುರು ಒಂದು ತಿಳಿದುಕೊಂಡಿದ್ದನು. ಈಗ ಇಬ್ಬರು ಗುರುಗಳಾದರೆ ಹನುಮಂತ ಬಾಲಕ ಪಾಂಡುರಾಯನೊಬ್ಬನ ತಂದೆ ಎಂದು ತಿಳಿದುಕೊಂಡಿದ್ದನು. ಈಗ ಇಬ್ಬರು ತಂದೆಗಳಾದರೆ ಓ ಹನುಮಂತ ಬಾಲಕ ಧರ್ಮರಾಯನೊಬ್ಬನೇ ಅಂದನೆಂದು ತಿಳಿದುಕೊಂಡಿದ್ದನು. ಈಗ ಇಬ್ಬರು ಹಣ್ಣಂದಿರಾದರೆ ಬಾಲಕ ಓ ಹನುಮಂತ ಬಾಲಕ ನನಗೆ ಬಹಳ ಸಂತೋಷವಾಯಿತು. ನಾನೇ ಧನ್ಯ, ನಾನೇ ಮಾನ್ಯ ಕಂಡ್ಯ ವರ್ಷನ ಮೂರ್ತಿ. ಅಪ್ಪ ಭೀಮ ಇದುವರೆಗೂ ಅಂಜನಾ ದೇವಿ ಒಬ್ಬಳೆ ತಾಯಿಯೆಂದು ತಿಳಿದುಕೊಂಡಿದ್ದೆ. ಈಗ ನನಗೆ ಕುಂತಿದೇವಿ ಒಬ್ಬ ತಾಯಿ ಆದಳು. ನಾನು ಒಬ್ಬನೆಂದು ತಿಳಿದುಕೊಂಡಿದ್ದೆ. ಈಗ ನಾವು 6 ಮಂದಿ ಅಣ್ಣ ತಮ್ಮಂದಿರು ಆದೆವು. ಆದರೆ ನೀನು ಮಾ ಪರಾಕ್ರಮೆಂದು ಕೇಳಿರುವೆನು. ಆದ್ದರಿಂದ ಅರ್ಜುನನ್ನು ದಾವಾಗಿ ನೆನೆಸುವನು. ಆಗಲೇ ಬಂದ ಪಾರ್ಥನ ರಥಾಗ್ರದೊಳ ಪತಾಕಿಯಾಗಿ ನಿಲ್ಲುವೆನು. ನಿನ್ನ ಕಾರ್ಯಕ್ಕೆ ಹೋಗು ಭೀಮ. ವೈರಿಗಳ ಕೊಲ್ಲುವುದಕ್ಕೆ ನೀನೇ ನಿಸ್ಸೀಮ. ಓ ಅಣ್ಣನಾಥ ಆಂಜನೇಯರೇ, ಓ ಬಾಲಕ ನನಗೆ ಆಶೀರ್ವಾದ ಮಾಡಿದ್ಯಾ. ಹೋಗಿ ಬರುವಂತನಾಗೆ ಬಾಲಕ. ಪರಾಕ್ರಮಿ ನಮಗ ಹಣ್ಣನಾದ ಮೇಲೆ ಯಾವ ಪರಾಕ್ರಮಿಗಳು ನಮಗೆ ಎದುರಾಗುವರೆ. ಓ ಅಣ್ಣನಾಥ ಆಂಜನೇಯರೇ, ಸಮರದೊಳ್ಳ ಪಂಚ ಪಾಂಡವರಂ ಗೆಲ್ಲುವರೇ. ನಿನ್ನಾಜ್ಞೆಯ ಪ್ರಕಾರ ಲಕೋಟಿ ಪಟ್ಟಣಕ್ಕೆ ಹೋಗಿ ಬರುವನ ಅಣ್ಣ ರಾಜಾಗ್ರಿಗಣ. ಹೋಗಿ ಬರುವಂತನಾಗೆ ಭೀಮಸೇನ ಅಣ್ಣನಾಥ ಆಂಜನೇಯರ ಆಜ್ಞೆ ಆಯ್ತ. ಲಕೋಟಿ ಪಟ್ಟಣಕ್ಕೆ ಚೂಟಿಯಿಂದ ರಥವನ್ನ ಬಿಡುವಂತನಾಗ ಸಾರದೆ ನಿಮ್ಮಿಷ್ಟದಂತಾಗಲ್ಲ ದೇವ. ಜಟಾಸುರ 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 ಮಾಂಗ
ಆ ಸಾರಥಿ ಭೂಪತಿ ಕೈಲಾಸದಿಂದ ದರಗಿಡಿದ ಬಂದ ಪಾರ್ವತಿಯು ಸರಸಿಜಾಕ್ಷನ ಸತ್ಯಾದ ಅರೆ! ಸಾರಥಿ ಭೂಪತಿ ಕೈಲಾಸದಿಂದ ದರಗಿಡಿದ ಬಂದ ಪಾರ್ವತಿಯು ಸರಸಿಜೋದ್ಭವನ ಸತಿಯಾದ ಭಾರತಿಯೋ ದೇವೇಂದ್ರನ ಸತಿಯಾದ ಸತಿಯೋ ಅಥವಾ ಮನ್ಮಥನ ಸತಿಯಾದ ರತಿಯೋ ವನ ಮಗ್ಧದಿಂದ ಅವತರಿಸಿ ಬಂದ ವನಲಕ್ಷ್ಮಿಯೋ ಆತ ಭೂದೇವಿಯೋ ಸಾರಥಿ ಹೌದು ದೇವ. ಆ ಸಾರಥಿ ಪೂರ್ಣ ಚಂದ್ರನಂ ಧಿಕ್ಕರಿಸುವ ಚಂದ್ರನ ಮೇಲಿರುವ ಮುಂಗಿರದ ಕಪ್ಪು ಹಾ, ಆನೆಯ ಮೇಲಿಟ್ಟು ಕುಂಕುಮದ ಕೆಂಪ ಹೌದು ದೇವ. ಭೂಪತಿ ಕುಡಿ ಉಪ್ಪಿನ ಉಳುಪ ಹಾ, ಕಣ್ಣಿಗೆ ಹತ್ತಿದ ಕಾಡಿಯ ಕಪ್ಪು ಹೌದು ದೇವ. ಮೂಗಿನಲ್ಲಿಟ್ಟಿರುವ ಮುಂಗಿಸಿಯೋ ಹಾ, ಮೂಡ ಹೌದು ದೇವ. ಕೆಂಪು ಹಾ, ದಂತ ಭವ್ಯ ಕೆಂಪು ಅರೆ! ಕಪೋಲದ ಹೊಳಪ ಚುಂಬ ಕಗ್ರದ ಕಂಪ ಹಾ, ಕಂಠದಿಂದ ಹೊರಡುವ ದನಿಯ ಎಂಪ ತಾವರ್ಗ ದಂಡಿ ನಿಂತಿರುವ ನಡೆದೊಳಗಳ ನುಡುಪು ಹಾ, ನುಡುಪು ಹೌದು ದೇವ. ಆ ಸಾರಥಿ ಭೂಪತಿ ಕೈಲಾಸದಿಂದ ಹಿಡಿದ ತ್ರಿವಳಿಗಳ ಮುಡುಪು ಬಾಳೆ ಕಂಬದಂತಿರುವ ತೊರೆಗಳು ಪೂರ್ಣಪ ಹಾ, ಆ ಸಾರಥಿ ಭೂಪತಿ ಪಟ್ಟು ಪಿತಾಂಬರನ್ನ ಹುಟ್ಟಿಲ್ಲದಿದ್ದರು ಹಾ, ನಾರು ಮಡಿಯನ್ನು ಹುಟ್ಟು ಎಷ್ಟು ಕಟ್ಟಾದಿಂದ ನಿಂತಿರುವುದು ನೋಡಿದ್ಯಾ ಸಾರಥಿ ನೋಡಿದ್ರಿ ದೇವ. ಆ ಸಾರಥಿ ಭೂಪತಿ ಮಣಿಕಂಕಣ ಭೂಷಣ ಇಲ್ಲದಿದ್ದರು ಮುಂಗೈಯಲ್ಲಿಟ್ಟರು ಒಳನೆ ಭೂಪತಿ ಆ ಸಾರಥಿ ದೇವ. ಪೈಜುಣ ಕಾಲುಂಗರ ಕಾಲುರಳಗಳ ಇಲ್ಲದಿದ್ದರು ನಕ್ಷತ್ರದ ವಾದ ಉಗುರುಗಳು ಎಷ್ಟು ಕಾಫಿಯನ್ನು ಕೊಡುವುದು ನೋಡಿದ್ಯಾ ಸಾರಥಿ? ಹೌದು ದೇವ. ಆ ಸಾರಥಿ ಭೂಪತಿ ಇವಳನ್ನು ನೋಡಿದ ತಕ್ಷಣವೇ ನನ್ನ ಮನಸಾರಿ ಹೋಗಿ ಅಡಿಗೆಕೊಂಡಿದ್ದ ಹಾ, ಆ ಸಾರಥಿ ಪರಮೇಶ್ವರನ ಪಾಂಡವರಿಗೆ ಈ ಸುಂದರಂಗಿಯನ್ನು ಕೊಟ್ಟಿದ್ದೆ ಹೇಳ್ತೀನಿ ಚೆನ್ನಾಗಿ ಕೇಳುವಂತಾಗ ಚೆನ್ನಾಗಿ ಹೇಳಿದೆ ದೇವ. ಆ ಸಾರಥಿ ಭೂಪತಿ ದೇವೇಂದ್ರನಿಗೆ ಚಿಂತಾಮಣಿ ಉಪೇಂದ್ರನಿಗೆ ಕೌಸುಮಣಿ ನಾಗೇಂದ್ರನ ಮಾಣಿಕ್ಯಮಣಿ ಚಂದ್ರನಿಗೆ ಅಮೃತಕಿರಣ ದೇವತೆಗಳಿಗೆ ಸುಧಾಂಸಿ ಕಿರಣ ಗಗನಕ್ಕೆ ದಿನಮಣಿಯನ್ನು ಕೊಟ್ಟದ್ದೆ ಈ ರಮಣಿ ಮಣಿಯ ಪಾಂಡವರು ಕೊಟ್ಟಿರವಣ ಅರೆ! ಆ ಸಾರಥಿ ಭೂಪತಿ ಮೂರ್ಖನಾದ ಕೌರವನ ಮೋಸ ಮಾಡಿ ದೂತ ಮುಖದಿಂದ ಸೋಲಿಸಿ ಹಾ, ಧನ ಕನಕ ವಸ್ತು ಆಂಗಳಲ್ಲ ಪಾಂಡವರಿಗೆ ಬಿಟ್ಟು ಈ ಸುಂದರಾಗಿ ಉಳಿಸಿಕೊಳ್ಳ ಬಿಟ್ಟಿದ್ದು ಮೂರ್ಖತನ ಅರೆ! ಆದ್ದರಿಂದ ತಿಳಿದ ಮೂರ್ಖ ರಾವಣ ತಿಳಿಯದ ಮೂರ್ಖನ ದುರ್ಯೋಧನ ಹೌದು ದೇವ. ಎನ್ನುವ ಮಾತು ನಿಜವಾಗಿದೆಯಲ್ಲ ಆ ಸಾರಥ ಭೂಪತಿ ಆ ಸಾರಥಿ ದೇವ. ಇದು ಅಲ್ಲದೆ ಕಡಗ ಕಂಕಣ ರತ್ನಹಾರ ಇರಾವಳಿ ಇಲ್ಲದಿದ್ದರು ಮಣಿ ಮಾಂಗಲಗಳು ಎಷ್ಟು ಶೃಂಗಾರವಾಗಿ ಕಾಣುವುದು ನೋಡಿದ್ಯಾ ಸಾರಥಿ ನೋಡಿದಿರಿ ದೇವ. ಆ ಸಾರಥಿ ಭೂಪತಿ ಫುಲ್ಲ ಲೋಚನೆ ಕಲನಂತೆ ಮೆಲ್ಲ ಮೆಲ್ಲನೆ ನಡೆಯುವ ಉಲ್ಲಾಸವ ನೋಡಿದ್ರೆ ಹಾ, ಪಲ್ಲವದರೆಯಿಂದ ಮನಸ್ಸು ತಲ್ಲೀನವಾಗಿ ಪುಲ್ಲಸರನ್ನು ತನ್ನ ಹೂಬಾಣದಿಂದ ಚೆನ್ನೆಯರಿಗೆ ತಪ್ಪದೆ ಬಿಡಿಯುವನ ಹೌದು ದೇವ. ಆ ಸಾರಥಿ ಭೂಪತಿ ಆದರೆ ಕಲ್ಲೆದನ್ನು ಮಾಡಿ ಹೇಳ್ತೀನಿ ಚೆನ್ನಾಗಿ ಕೇಳುವಂತವರಾಗ ಚೆನ್ನಾಗಿ ಹೇಳಿದೆ ದೇವ. ಆ ಸಾರಥಿ ಭೂಪತಿ
ಪಾಸಗಳನ್ನು ಸರಿ ಮಾಡಿಕೊಂಡು ಜಡಂದರನ್ನು ತಮ್ಮ ರೆಡಿಗೆ ಬಿಟ್ಟು ರಾಗಟ್ಟಿ ಗೌರಿ ನಗರ ತಿರುಪಡಿ ಹಿಡಿದಿದ್ದರು. ಬೈತಲಿಗೆ ಜಾಗ ಬಿಟ್ಟು ಎಷ್ಟು ನೀಟಾಗಿ ತೆಗೆದು ನೋಡಿದ್ಯಾ ಸಾರಥೆ? ನೋಡಿದ್ರಿ ದೇವ. ಆ ಸಾರಥೆ ಉಪದಿ ಅಲ್ಲಲ್ಲಿಗೆ ಮಲ್ಲಿಗೆ ಹೂಗಳನ್ನು ಆರಿಸಿಟ್ಟು ಅರವಿಂದ, ಇರುವಂತಿಗೆ, ಶಾವಂತಿಗೆ, ಗುಲಾಬಿ, ಪಾರಿಜಾತ ಮೊದಲಾದ ಪುಷ್ಪಗಳ ಜೊತೆ ಗುಡಿಸಿ ಮೂಡಿದಿರುವ ಸಡದ ಗಂಡಿಗೂ ಸೊಡಗರು ಎಷ್ಟೊಂದು ನೋಡಿದ್ಯಾ ಸಾರಥೆ? ಹೌದು ದೇವ. ಸಾರಥೆ ಉಪದಿ ಪಂಚ ಪಾಂಡವರು ಕಾಮೆಕ್ಕವನ್ನು ಪಂಚವಳಿಯಂ ಗಿಳಿಯಂ ಸಾಕಿದಂತೆ ಈ ಪಂಚ ಬಿಟ್ಟುಕೊಂಡಿರುವರ. ಹೌದು ದೇವ. ಆದ್ದರಿಂದಲೇ ಪಾಂಡವರು ಪುಣ್ಯಾತ್ಮರಂತ ಹೇಳ್ತಾರೆ. ಹೌದು ದೇವ. 100 ಮಂದಿ ಮಕ್ಕಳ ಪೈಕ ಒಬ್ಬರಿಗಾದ್ರೂ ಇಂಥ ಮಡದ ಮಣಿಯನ್ನು ತರುವುದಕ್ಕೆ ಕಣ್ಣಿಲ್ಲ ದುಷ್ಟಿಂದಾದ್ರು ಹೌದಾ ಸಾಧ್ಯವಾಗಲಿಲ್ಲವೇ? ಎಲ್ಲ ಸಾರಥೆ ಚೇತಳಿಗೆ ಪ್ರತಿಮೆಯಂತೆ ಶಿಸ್ತಾಗಿ ನಿಂತುಕೊಂಡು ಮತ್ತೆ ಗಜಗಾಮಿನಿ ದ್ರೌಪದಿಯು ಕಸ್ತೂರಿ ತಿಲಕವನ್ನಿಟ್ಟು ತೋಳುಗಳು ಒಪ್ಪು ಕುಪ್ಪಾಸವನ್ನು ತೊಟ್ಟು ಚಿತ್ತಕ್ಕೆಯನ್ನು ಹಚ್ಚಿ ಕಾಣುವುದು ನೋಡಿದ್ಯಾ ಸಾರಥೆ? ನೋಡಿದ್ರಿ ದೇವ. ಸಾರಥೆ ಉಪದಿ ಈ ನೂತನಾಂಗಿಯ ಪ್ರೀತಿಗೆ ಪಾತ್ರನಾಗಬೇಕಾದ್ರೆ ಭೂತಳಾಧಿಪರ ಪಾಂಡವರಿಂದ 1000 ವರ್ಷ ತಪಸ್ಸು ಮಾಡಿರುವುದು ಹೇಗೆ? ಹೌದು ದೇವ. ಕಣ್ಣ ಮಣಿಗೆ ದಾನ ಮಾಡಿದರಿಗೆ ಇಂಥ ಕಣ್ಣ ಮಣಿಯನ್ನು ದುರುಸುತ್ತವಾಗಿರುವುದು. ಸಾರಥೆ ಉಪದಿ ವಾಸ ಮಾಡಬೇಕಾದ್ರೆ ಪಟ್ಟಣದಲ್ಲಿ ವಾಸ ಮಾಡಬೇಕು, ಇಲ್ಲವೇ ವನವನ್ನು ಸೇರಬೇಕು. ಪೂಜೆ ಮಾಡಬೇಕಾದ್ರೆ ಶಿವನನ್ನಾದರೂ ಅಥವಾ ಇಷ್ಟನ್ನಾದರೂ ಪೂಜೆ ಮಾಡಬೇಕು. ಸಾರಥೆ ಉಪದಿ ಸಂಸಾರ ಮಾಡಬೇಕಾದ್ರೆ ಇಂಥ ಸುಂದರ ಮಣಿಯನ್ನು ಕೂಡಬೇಕು, ಇಲ್ಲವೇ ಗಡ್ಡ ಬಿಟ್ಟು ಗುಡ್ಡವನ್ನು ಸೇರಬೇಕು. ಸಾರಥೆ ಉಪದಿ ಚಂದ್ರ ಬಿಂಬದಲ್ಲಿ ಕಳಂಕ ಉಂಟು, ಈಕೆ ಮುಖದಲ್ಲಿ ಇಲ್ಲದೆ ಪೂರ್ಣ ಚಂದ್ರ ಪರಿಶೋಭಿಸುವಳಲ್ಲ ಸಾರಥೆ? ಸಾರಥೆ ಎಲ್ಲ ಸಾರಥಿ ಏನು ಚಂದ್ರ ಬಿಂಬವು, ಏನು ಚಕ್ರವಕ್ಕ ದ್ವಯಗಳು, ಏನು ತಾವರ್ರಿ ಮಲ್ಲಿಗೆಯೋ ಬಂಗಾರ ಕಲಸದಂತೆ ಪರಿಶೋಭಿಸುವ ಈ ತರುಣಿ ಮಣಿಯನ್ನು ನೋಡಿದ್ಯಾ? ಈಕೆಯಂ ನೋಡಿ ಎನ್ನ ಹೃದಯದೊಳ ಕಾಮೇದ್ರಕ್ಕೆ ಉಕ್ಕೇರ್ತು, ಇನ್ನು ತಡೆಯಲಾರದು. ಆ ದ್ರೌಪದಿಯನ್ನು ಮಾತನಾಡುತ್ತೀನಿ ಸಾರ್ಥ ತಿಳಿಸೇ. ನನ್ನ ದಾರಂತ ತಿಳಿದೆ ಒಟ್ಟು ಬೋಟ ಕಟ್ಟ ಕದ್ದವಳು ಚೇರ್ ಹೋದ್ ಕೆಟ್ಟದಿ ಮೆರಿವೆ ಕಲಿ ಜಟ ಸೂರ ನಮ್ಮ ಮುಖ್ಯ ದಾನವನೇ ನಾನು. ಸುಂದರೇ ಈ ಕಿಮ್ಮೀರ್ ನಮ್ಮ ಬಂಧುವಾನ ಇಡಂಬಾಸುರನ ತಂಗಿಯಾದ ಇಡಂಬಿ ಎಂಬ ರಕ್ಕಸಿಯನ್ನು ನಾನು ಲಗ್ನ ಆಗಬೇಕಂದ ಕನ್ನ ನಿಶ್ಚಯ ಮಾಡಿ ಬಂದಿದ್ರೆ ನಿನ್ನ ಗಂಟನಾದ ಆ ಬಂಡ ಇಡಂಬಾಸುರ ಕದ್ದು ಇಡಂಬಿಯನ್ನು ಎತ್ತಿಕೊಂಡು ಹೋದನು. ಆದ್ದರಿಂದ ಆ ಲಂಡ ಭೀಮನ ಹೆಂಡತಿಯಾದ ನಿನ್ನ ಕೊಂಡೋರಕ್ಕೆ ಬಂದಿರು ದ್ರೌಪದಿ ಹೋಗಡೆ ನಡಿ ನಮ್ಮ ಅರ್ಥ ಪ್ರಶ್ನೆ ಆಗುತ್ತೆ. ಅಕ್ಷರ ಮಲ್ಲಿಕಾರ್ಜುನ ಇವರು ಭೀಮನ ಪಾತ್ರ ಮಾಡಂತೆ 101 ರೂಪಾಯಿ ಮಾಡಿರ್ತಾರೆ. ಅಯ್ಯೋ ಶಿವ ಶಿವ, ಎಂಥ ಪರಿಸ್ಥಿತಿ ಬಂದೊದಗಿತು. ಇಂದಿನ ಬಂಧನವು ಮತ್ತು ಬಂದಂತಾಯಿತು. ಇದಕ್ಕೆ ಗತಿಯನ್ನು ಮಾಡಲಿ ದೇವ ದೀನ ಬಾಂಧವ. ಎಲ್ಲೋ ದುರ್ಮಾರ್ಗನೇ. ದುರ್ಮಾರ್ಗ ಏನು ದಾರು? ನೀನು ದಾರು ಅಂದ್ರೆ ನಾನು ನಿನ್ನ ಜಡಾಸುರ ಗಂಡನನ್ನ ಕರೆಸಿದರೆ ಇಲ್ಲಿ ಏತಕ್ಕಾಗಿ ಬಂದಿರುವಿ? ನಿನ್ನನ್ನ ಹಿಡಿದುಕೊಂಡೆಲ್ಲ ಹಾಕ ಬಂದಿರೋನು ಸುಂದರೇ. ನಾನು ಮಾಡಿದ ಅಪರಾಧವಾದರೂ ಏನು? ನಿನ್ನ ಗಂಡನಾದ ಹಾಬಟ್ಟು ಇಡಂಬಾಸುರನ ಎತ್ತಕ್ಕೆತ್ತಿಕೊಂಡು ಹೋದರು. ಹೇಳುವೆನು ಕೇಳು. ಅದೇನು ಸಮಸ್ತಾರ ಹೇಳು ಸುಂದರೇ.
ವೇಷವನ್ನು ತೊಟ್ಟು ನಿನ್ನ ಗಂಡನಾದ ಆ ಬಂಡಿ ನಿನ್ನ ಸುಂದರಿ ನಮ್ಮ ವಾಸಕ್ಕೆ ಬಂದು ಮೋಸವನ್ನು ಮಾಡುವಿಯ. ಯಾರು ಮೋಸ ಮಾಡುವ ಸುಂದರಿ? ಮೋಸ ಮಾಡಿದರೆ ನಾಶವಾಗುವೆ ನೋಡು. ನಿನ್ನ ಗಂಡನಾದ ಆ ಬಂಡಿ ಮೋಸ ಮಾಡಿದ್ರು ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವ ದುರ್ಮಾರ್ಗನೇ. ಬ್ಯಾಡ್ರ ಗೋವಿಂದಪ್ಪ ಇವ್ರ ಜಟಸನ ಪಾತ್ರ ಅಲ್ಲೇ ಮಾಡಿದ್ರೆ ದ್ರೌಪದಿ ಏನು ಮಾತನಾಡ್ತೀಯ? ಯುದ್ಧ ಮಾತನಾಡಿದೆನು. ನಾನು ದುರ್ಮಗನ ಹತ್ತವ ನಿನ್ನ ಗಂಡನಾದ ಆ ಬಂಡ ದುರ್ಮಗನ ನೀನೇ ದುರ್ಮಾರ್ಗನು. ಅಲೇ ಬಂಡರಂಡೆ ಯೋ ಬಣ್ಣನೆ, ನಟ್ಟಗೆ ಮಾತನಾಡು, ಇಲ್ಲದಿದ್ರೆ ಕೆಟ್ಟು ಹೋಗುತ್ತೀಯ ನೋಡು. ನೀನು ಕೆಟ್ಟು ಹೋಗುವೆ ನೋಡು. ಪರಸತ್ಯರ ಹತ್ತಿರುವ ನಿನ್ನ ತಲ್ಲವೆಂದು ಹೇಳ್ತಿಲ್ಲ ದ್ರೌಪದಿ. ಇಡಮೆಯನ್ನು ತಂದದ್ದು ಅದರ ಮೇಲೆ ನಿನ್ನ ಗಂಡನಿಗೆ ನೀತ ಮೇಲೆ ಕೇಳಿಲ್ಲ. ಅಲೇ ಬಂಡಳ, ಇದು ವಲ್ಲವನ್ನು ಮರೆತು ಜಾಗೃತಿಯಿಂದ ಎನ್ನೊಡನೆ ಸುಮ್ಮನೆ ತೆರಳು ಬಂದಳಾಗ ಸುಂದರಿ ಕಂಬು ಅಂದ್ರೆ ಎನ್ನ ಪತಿಗಳಿಲ್ಲದ ಸಮಯದಲ್ಲಿ ಬಂದು ನನ್ನನ್ನು ವ್ಯತ್ಯಪಡಿಸುತ್ತಿರುವರು. ಇದಕ್ಕೆ ಗತಿ ಏನು ಮಾಡಲಿ ದೇವ ದೀನ ಬಾಂಧವ. ಪಾಂಚಾಲಿ ಎಲ್ಲೋ ದುರ್ಮಾರ್ಗನೇ, ಅತಿಗಳ ಇಲ್ಲದ ಸಮಯನ್ನ ಬಂದು ನನ್ನನ್ನ ಎತ್ತಪಡಿಸಿ ಎಂದು ಗೋಳಾಡ್ತೀಯಲ್ಲ, ಆತರ್ಸಿಂದ ಇಲ್ಲ ಬಂಡರಂಡೆ. ಓ ಬಣ್ಣನೆ, ಓದದ್ದು ಪರಾಕ್ರಮ ವಿಶ್ವಾಸನ ಕೌರವನ ತುಂಬಿದ ಸಭೆಯ ನೀನುಟ್ಟ ವೀರ್ಯಂ ಮರ್ಯಾದೆ ಕಳಿವಾಗ ನಿನ್ನ ಗಂಡದ್ರದ್ದು ಏನು ಮಾಡಿದ್ರು? ನಿನ್ನ ನಮ್ ದಾವಗಂಡರ ಬಿಡಿಸಿಕೊಂಡರೇ ಬಂಡರಂಡೆ. ಆ ಪಾಂಡವರ ಹತ್ಯೆ ಬಿಟ್ಟೆ ನೋಡ್ಬೋದು. ಹತ್ತಿ ಚಡಗಿನಿಂದ ಭಾರ್ಯ ಸುಂದರಿ ಪಾಂಡವರ ಮನೆ ರೀತಿಯನ್ನು ನೋಡಿದರೆ ನಾನು ಗತಿ ಮುಟ್ಟಿದಂತೆ ಕಾಣುವುದಿಲ್ಲ. ಏನಾದ್ರೂ ಚಿಂತೆಲ್ಲ ನಿನ್ನ ಮುಟ್ಟೋಗದಲ್ಲ ಸುಂದರಿ. ನಿನ್ನ ಗತಿ ಏನಾಗುವುದೋ ಆ ದೇವರೇ ಬಲ್ಲ. ನನ್ನ ಗತಿ ಏನಾದ್ರೂ ಚಿಂತೆಲ್ಲ ನಿನ್ನ ಬಂಡ ಆ ಬಂಡ ಸುಂದರ ಪರಿಸ್ಥಿತಿಗಳನ್ನು ಗೋಳಾಡಿಸುವುದು ನಿನಗೆ ತರಬಲ್ಲ. ಅದು ಏತಕ್ಕೆ ತರಲು ಸುಂದರ? ನಿಮ್ಮ ನೇಲಿಂದ ಹೊರಟು ಹೋಗೋ ಮೂರ್ಖ ಮಾಡಬೇಡ ಎನ್ನೋ ತರ್ಕ. ಎಲೆ ಪಾಂಚಾಲಿ ಅಂತ ಗಯ್ಯಾಳೆ ಅದಮನೆ ಎನ್ನಂ ಲಜ್ಜೆಗೇಡಿಂದ ಬಗಳಿದ್ಯಾ? ಸಹಜವಾಗಿ ನೀನು ಲಜ್ಜೆಗೇಡಿ ಎಂಬುದು, ನಾನು ಲಜ್ಜೆಗೇಡಿ ಎಂಬುದು ಈ ಸತ್ಯನ ಸಮೂಹವಲ್ಲರು. ಈ ಲೋಕದೊಳಗೆ ಒಬ್ಬ ಪುರುಷನಿಗೆ ಒಬ್ಬ ಹೇಳಿ ಎತ್ತಕ್ಕೆ ಸಂತಾರ ಮಾಡಬಹುದು.
ಈಗ ಆದ್ರೆ ನೀನು 5 ಮಂದಿ ಗಡ್ಡದ್ದರಲ್ಲಿ ಹೇಗೆ ಸಂಸಾರ ಮಾಡುತ್ತಿರುವೆ? ಪಾಪಾತ್ಮನೇ, ಹೋ, ನಿನ್ನಂತ ನಾಚಿಕೆಲ್ಲದವಳು ನನ್ನೊಡನೆ ಏತಕ್ಕೆ ಬರಬಾರದು? ಈಗ 6 ಮಂದಿ ಗಂಡರಾದರಿಂದ ಯಾತಕ್ಕೆ ಸಂತೋಷ ಪಟ್ಟರು ದ್ರೌಪದಿ? ಇದರಲ್ಲಿ ತಪ್ಪೇನಿರ್ಬೋದು, ನೀನೇ ತಿಳಿದು ನೋಡು ದ್ರೌಪದಿ. ಪರಿ ಈ ಮಾತುಗಳನ್ನ ಏತಕ್ಕೆ ಬೋಳ್ತೀಯ ಸುಂದರಿ? ಹಲೋ ಅದಮನೆ, ಅಲೇ ಆದಮನೆ, ಹಲೋ ದುರ್ಮಾರ್ಗನೇ, ಅಲೇ ದುರ್ಮಕ್ಕೆ, ಕೇಳುವನಿ ಕೇಳು. ಹಾಗೇನು ಸಮಸ್ಯೆ ಆಗಬಹುದು? ಹಾಗೇನು ಸಮಸ್ಯೆ ಆಗಬಹುದು? ಎಲ್ಲೋ ಬಂಡನೆ, ಹಾಲೇ ಬಂಡನೆ, ಈ ನಿನ್ನ ದುರ್ಮಾರ್ಗದ ರೀತಿಯನ್ನು ನೋಡಿದರೆ ನನ್ನ ಗತಿ ನನ್ನ ಗತಿ ಏನಾದ್ರೂ ಚಿಂತೆಲ್ಲ ನಿನ್ನನ್ನು ಬಿಟ್ಟು ಹೋಗದಿಲ್ಲ ಸುಂದರಿ. ಎನ್ನ ಗಂಡನ ಏನು ಮಾಡು ಸುಂದರಿ? ನಿನ್ನ ಗುಂಡಿಗೆ ಖಂಡವನ್ನೇ ತೆಗೆದು ಬಿಡುವರು. ನಿನ್ನ ಗಂಡನ ಪುಣ್ಯ ಎಣ್ಣೆಯನ ಬಂಡ ಆರಿಸಿ ಬಿಡುವನು ನೋಡು ನಿನ್ನ ರುಂಡ. ದೃಪದನೆಂದರೆ ಲೋ ಅದಮನೆ, ನಿನ್ನ ಗಂಡರು ಎನ್ನಂ ಗುಂಡಿಯ ಕಂಡುವಂತ ಇವ್ರೆ ಸಹಜವಾಗಿ ಆ ತಿಂಡಿ ಭಾಗನಾದ ಭೀಮನ ಅಂತ ಭಗವಂತರಾದ್ರೆ ಹೀಗೆ ಬರೆಯಿಸಿದರೆ ಬರುವನು ಸ್ವಲ್ಪ ತಾಳು. ಬಂದರವನು ರುಂಡವನ್ನ ಕೆತ್ತಿಸಿ ಬಿಡಿಸಿದರೆ ಹೇಗ ಯಾಳೆ ಲೋ ಅದಮನೆ, ನಿನ್ನ ಗಂಡನೇನು ನಾನೇನು ಅರಿವಿನೇಗೆ ಮೊದಲೇ ಬಂಡಿ ಕೂಳು ತಿಂದು ಈ ಭೂಮಂಡಲ ಮನವ ಅವನ ಉದ್ದಂಡ ತರವನ್ನು ನನ್ನಂತ ಗಂಡೆಗಳಿಗೆ ಮುಂದೆ ಕೊಂಡಾಡಿದ್ರೆ ನಾನೇನು ಭಯ ಪಡುವಿನೇಗೆ? ಈಗ ಆಡಿದ್ರೆ ನಿನ್ನ ನಾನು ಬಿಟ್ಟು ಹೋಗವೇನರಿ? ಇಡೀ ನಮ್ಮ ಪುತ್ರರಿದ್ದಾರೆ. ಲೋ ಅದಮನೆ, ಲೋ ಪಾಪಾತ್ಮನೆ, ಎಲೆ ಪಾಪಾತ್ಮ ಹೇಳುವನಿ ಕೇಳು. ಸಲ್ಲದು ಈ ಪರಿ ಉಳ್ಳದು ಜಯದಿರು. ಅಯ್ಯೋ ಇಲ್ಲೋ ದುರ್ಮಾರ್ಗ, ಇಲ್ಲೋ ಪಾಪಾತ್ಮ, ಬಾಯಿಗೆ ಬಂದಂತೆ ಮಗಳುವಿಯ. 3 ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ಮಧ್ಯಮ ಪಾಂಡವನಿಗೆ ಹೇಳಿ ನಿನ್ನ ರುಂಡವನ್ನೇ ಖಂಡಿಸಿ ಏನೋ ಭ್ರಷ್ಟ ಪರಮ ಪಾಪಿಷ್ಟ. ಎಲೆಯೇ ದ್ರೌಪದಿ, ನಿನ್ನ ಗಂಡನಾದ ಆ ಮಧ್ಯಮ ಪಾಂಡವನಿಗೆ ಹೇಳಿ ನನ್ನ ರುಂಡವನ್ನು ಖಂಡಿಸುತ್ತೆ. ಸಹಜವಾಗಿ ಬಲೆ
ಗಂಡರಾಗಿದ್ರೆ ಈ ಭೂಮಂಡಲವನ್ನು ಯಾತಕ್ಕೆ ಉಳಿಸಲಿಲ್ಲ, ಕೌರವಾದಿಗಳ ಮಂಡಳಿಗಳ ಯಾತಕ್ಕೆ ಖಂಡಿಸಲಿಲ್ಲ. ಇಂಥ ಬಂಡ ಅರ್ಜುನ ಸುದ್ದಿಯನ್ನ ಮುಂದೆ ಹೇಳಿದ್ರೆ ನಾನೇನು ಭಯಪಡುವೆ ಕಾಮಿನಿ. ಅದಮನೆ ಅದೇ ಅದಮನೆ ಇಡಂಬಾದಿ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನನ್ನು ಸಾಮಾನ್ಯನೆಂದು ನಾನೇನು ಸಾಮಾನ್ಯನಲ್ಲ ಸುಂದರಿ. ಅದಮನೆ ಅಲೇ ಅದಮನೆ ಇದೇನು ಕೇಡುಗಾಲ ಬಂದಿರುವುದು. ಏಡಗಾಲ ಬಂದ್ರೆ ಚಿಂತೆಲ್ಲ ನಿನ್ನನ್ನು ಹೋಗಿದಲ್ಲ ಸುಂದರಿ. ನೋ ಪಾಪಾತ್ಮನೆ, ಅಲೇ ಪಾಪಸ್ಮಳೆ, ನೋ ಮೂರ್ಖನೆ, ಅಲೇ ಮುಟ್ಟಳೆ, ಬೇಡವನೆ ಕೇಳು. ಅದೇನು ಸಮಸ್ಯೆ ಇಂದ್ರಕ್ಕೆ ಕೌರವರಮ್ಮ ವಿಶ್ವಾಸನ ಕೌರವನ ತುಂಬಿದ ಸಭೆಯ ನೀನು ತೀರಂ ತಟ್ಟಣಿಸಲು ಸರಿಯಾದ ಕರಿವಾಗ ನಿನ್ನ ಗಂಡಂತರಿಂದ ಏನು ಮಾಡಿದ್ರು? ಅವನ ಗತಿ ಏನಾಯ್ತು? ಗತಿ ಏನಾದ್ರೂ ಚಿಂತೆಲ್ಲ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅವನ ಗತಿ ನಿನಗೆ ಬರುವುದು. ಅವನ ಗತಿ ಬಂದರೆ ಇಲ್ಲಿ ಆಗಲು ಬರೆಯೋ ಸುಂದರಿ. ಎಲೆ ಬಂಡವ ಇಡಂಬಾದ ರಕ್ಕಸರನ್ನು ಒಕ್ಕಲಿಸಿದ ಭೀಮನನ್ನು ಸಾಮಾನ್ಯನೆಂದು ಸಾಮಾನ್ಯ ಭೀಮನೆ ಬಿಡಲಾರನು. ಒಮ್ಮ ಅವನು ಹಂತ ಬರುವಂತಾದ್ರೆ ಈ ಪಟ್ಟಣದಲ್ಲಿ ಈಗಲೂ ಬರೆಯೋ ವಾಸನಾದ ಸಿದ್ದೇಶನು ನಿನ್ನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಆತರ ಚಿಂತಿಲ್ಲ. ನಿನ್ನನ್ನು ಎಳೆದುಕೊಂಡು ಹೋದರೆ ನೀ ಕಾರಣವಾಗದಿಲ್ಲ ಸುಧರೆ. ನೀನು ಸರಿಯನ್ನು ಬಿಟ್ಟು ಹೊರಟು ಹೋಗುವ ಭ್ರಷ್ಟ. ಜಟಾಸುರ ಹೇಳಿ ಮಾಡಿಸಿದ್ದ ಗದಿಯವರ ಎಲೆ ದಯ್ಯಾಳೆ, ನಿನಗೆ ಯಾರು ಕಲಿಸಿದ್ರಿ ಈ ಕೆಟ್ಟ ಚಾಳೆ? ಇಂಥ ಗೈಯಾಳಿತನವಿಲ್ಲದಿದ್ದರೆ 5 ಮಂದಿ ಗಂಡರಿದ್ರು ಕೂಡ ಕರ್ಣನ ಮೇಲೆ ಮನಸ್ಸಿಟ್ಟಿಯ ಈ ಜಟಾಸುರನ್ನು ಮರೆತು ಬಿಟ್ಟಿಯ ಪಾಂಡವರ ಸತಿ ನೀನಾವ ದೊಡ್ಡ ಪುಣ್ಯಕ್ಕೆ. ದ್ರೌಪದಿ, ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸು. ಶ್ರೀಕೃಷ್ಣನು ನಿನ್ನನ್ನು ಪ್ರತಿಸುವನು. ನಾನು ತಾಳಲಾರೆ ತಾಳಲಾರೆ. ಎನ್ನ ಮಾನಾಭಿಮಾನವನ್ನು ನೀನೇ ಕಾಪಾಡು ದೇವ ದೀನ ಬಂದ. ಊರ್ವಶಿ, ಶೇಷ ಶಯನ ನಾರಾಯಣ ಓ ಕಮಲ ನಯನ ದೀನವನ. ಓ ಶೇಷ ಶಯನ ನಾರಾಯಣ ಓ ಕಮಲ ನಯನ ದೀನವನ. ಕಾಣಬೇಡ ಸಣ್ಣ ಸಿಗರ ಬರ್ರಿ ಅಂತ ಕಾಮರಿ. ನಿನ್ನ ಗಂಡರಾದರನ್ನ ಸಂಡರಮರಿ ಈ ಪಟ್ಟಣದಲ್ಲಿ ನಿಂತರ ಈ ಜಟಾಸುರನ ಗಂಡನನ್ನೇ ಓ ಚಕ್ರಧಾರಿ ಇರವರೆ ಕೊಯ್ಯಲಗೆ ಸೇರಿಲ್ಲದಾರಿ. ಪಂಚ ಪಾಂಡವರು ನಿರಪಾದದಾತರು ಕಾಪಾಡು ಇಲ್ಲಿ ಜಟಾಸುರ ಹೋಯ್ತಾನ ಅಲ್ಲಿಗ ಬೀಸ್ ಮಾಡಿದ್ಮೇಲೆ ರಾವಣಸುರ ಹೋಯ್ತಾನ ಅಲ್ಲಿಗ. ಅದ್ ಬೀಸ್ ಮಠ ಕೇಳೋಲ್ಲ ಗೀಸ್ ಮಠ ಕೇಳೋಲ್ಲ. ನಾಳೆ ಮುಂಜಾನೆ 3 ದಿನ ಮಕ್ಕಂತ ಆಳೋತ್ತ ಎಲೆ ನಾರಿ ಈ ಪರಿಹಾಸಕ್ಕೆ ಗೋಳ್ ಹಾಡ್ತೀಯ. ಈಕ ನಮ್ಮ ಕುಲ ಭೈರಯಾದ ಕೃಷ್ಣನಂ ಶರಣಂ ಹಾಡಿದ್ರೆ ಆ ಪ್ರಶ್ನ ಕಿಷ್ಟಳಂ ನಿನ್ನಂ
ರಕ್ಷಿತ ಹತ್ತಾಕ್ಷರ ನಾನಿರ್ಲಕ್ಕೆ ನನ್ನ ಸ್ಮರಣ ಮಾಡಿದ್ರೆ ಆ ಬಂಡ ಕಮಲ ಸಿಂ ಜಾನಿಸ್ಯ ಬಂಡ ಬಿಟ್ಟ ಬನ್ನಿರಿ ಭಾರತ ಭೂಪತಿ ಇದೇನು ವಿಚಿತ್ರದ ರೀತಿ ಏನು ದೇವ ನನ್ನ ಕಾರ್ಯಕ್ಕೆ ಈ ಚಕ್ರವ ಯಜ್ಞವಾಯ್ತು ಹಾ ಅಯ್ಯೋ ದೈವ ಸಾಯಿಲ್ಲದ ತಪ್ಪ್ರೇತ ಮಾಡುವ ಪೂರಿಗೆ ಮನಸ್ಸಿಗೆ ಬಂತು ಹಾ ಅಲ್ಲ ಸಾರಥಿ ಭೂಪತಿ ಈ ದೋಪತ್ತೆ ಹತ್ತಿರಕ್ಕೆ ಹೋದ್ರೆ ಈ ಚಕ್ರವೇ ಹರಬಡಿಸ್ತದೆ ಹಾ ಅಯ್ಯೋ ಅಕಟಕಟ ನಾನು ಮಾಡಿದ್ದ ಕಾರ್ಯಲ್ಲಿ ನದಿಯಲ್ಲೇ ಉಳಿಂಡಿದಂತಾಯ್ತು ಹಾ ನದಿಯಲ್ಲಿ ಬರೀ ರುಚಿ ನಡೆದಂತಾಯ್ತು ಹೌದು ದೇವ ಇರಲಿ ಒಳ್ಳೇದು ಈ ಚಕ್ರವು ಎಷ್ಟು ದಿವಸ ಇಲ್ಲೇ ಕಾಯ್ದುಕೊಂಡು ಇರುತ್ತೆ ಸಾರಥಿ ಎನ್ನ ಕಾರ್ಯಗಳು ಅರ್ಜುನ ವರವಸೆ ಕೊಳಗಲ್ಲು ಗ್ರಾಮದ ಈ ಸುಂದರ ಪುರುಷನು ಧಾರ ಆಗಿರಬಹುದು. ಮಂಚದಲ್ಲಿ 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 ನವರತ್ನ ಖಚಿತವಾದ ಈ ಮಣಿ ಮಂಚದಲ್ಲಿ ಮಲಗಿರುವ ಈ ಸುಂದರ ಪುರುಷನು ಧಾರಾಗಿರಬಹುದು, ಚಂದ್ರನಾಗಿರಬಹುದೇ? ಈ ತರ ಚಂದ್ರನಾದರೆ ಶೀತ ಕಿರಣಗಳಿರಬೇಕು. ಇವನಿಗೆ ಮಣ್ಣಿನ ಕಿರೀಟ ಇರುವುದು, ಆದ್ದರಿಂದ ಇವನು ಚಂದ್ರನೂ ಅಲ್ಲ. ಮತ್ಯಾರಾಗಿರಬಹುದು? ಭುಜಗಳ ಶೇರನ ಮಂಚದಲ್ಲಿ ಮಂಚದಲ್ಲಿ ಮಲಗಿರುವ ಸುಂದರ, ಅಂದದಲ್ಲಿ ಚಂದದಲ್ಲಿ ಮಲಗಿರುವ ಮಂಚದಲ್ಲಿ 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 ಮಲಗಿರುವ ಸುಂದರ. ಆಹಾ, ನಾರಾಯಣನೇನಾದ್ರೂ ಆಗಿರಬಹುದೇ? ಹೇಳ್ತಾರೆ ನಾರಾಯಣನಾದರೆ ಚತುರ್ಭುಜಗಳು ಇರಬೇಕು, ಇವನಿಗೆ 2 ಭುಜಗಳು ಇರುವುದು, ಆದ್ದರಿಂದ ಈತನು ನಾರಾಯಣನೂ ಅಲ್ಲ. ಮತ್ಯಾರಾಗಿರಬಹುದು? ಗಂಗೆ ಗೌರಿ ಗಂಡನೇ
ಪರಮೇಶ್ವರನಾಗಿರಬಹುದೇ? ಈತನು ಪರಮೇಶ್ವರನಾದ್ರೆ ನೇತ್ರಗಳು ಇರಬೇಕು, ಇವನು 2 ನೇತ್ರಗಳು ಇರುವುದು. ಆದ್ದರಿಂದ ಈತನು ಮಕ್ಕಣೇಶ್ವರನೂ ಅಲ್ಲ, ಮತ್ತಾರಾಗಿರಬಹುದು? ಯಾರಾದರೆ ಏನೋ ಹತ್ತಿರಕ್ಕೆ ಹೋಗಿ ಮಾತನಾಡ್ತ ಎಲ್ಲಕ್ಕೆ ಮಜಾ ತಗೊಂಡವ್ರಪ್ಪ ಮತ್ತೆ